ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 59ನೇ ಅಧ್ಯಾಯ 17ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ಬಲವೇ ನಿನ್ನನ್ನು ಆಡರಿಸುವೆನು, ನನ್ನ ಆಶ್ರಯ ದುರ್ಗವು ಕೃಪಾನಿಧಿಯು ದೇವರೇ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರನ್ನ ನಾವೇನ್ ಮಾಡಬೇಕು? ಆಡಿ ಹರಸಬೇಕು. ಅವರನ್ನ ನಾವೇನ್ ಮಾಡಬೇಕು? ಆರಾಧಿಸಬೇಕು. ಅಂದರೆ ನಮ್ಮ ಬಲವಾಗಿರುವ ನಮ್ಮ ದೇವರನ್ನ, ನಮ್ಮ ಕೃಪಾನಿಧಿಯಾಗಿರುವ ನಮ್ಮ ದೇವರನ್ನ, ನಮ್ಮ ರಕ್ಷಣೆಯ ದುರ್ಗವಾಗಿರುವ ನಮ್ಮ ದೇವರನ್ನ ನಾವೇನ್ ಮಾಡಬೇಕು? ಪ್ರತಿ ದಿನವೂ ಹಾಡಿ ಹರಸಬೇಕು. ಅಂದರೆ ನಮ್ಮ ದೇವರನ್ನ ಸ್ತುತಿ ಪದಗಳ ಮೂಲಕ ಆತನಿಗೆ ಮಹಿಮೆಯನ್ನು ಸಲ್ಲಿಸಬೇಕು. ನಾವು ಯಾವಾಗ ನಮ್ಮ ದೇವರಿಗೆ ಸ್ತುತಿ ಪದಗಳನ್ನ ಸಲ್ಲಿಸ್ತೇವೋ, ಮಹಿಮೆಯನ್ನು ಸಲ್ಲಿಸ್ತೇವೋ, ಆಗ ದೇವರ ಬಲವು ನಮ್ಮ ಜೀವಿತಗಳಲ್ಲಿ ಅದೇನ್ ಮಾಡುವಂತದಾಗಿದೆ? ಕ್ರಿಯೆ ಮಾಡುವಂತದಾಗಿದೆ. ಪ್ರೀತಿ ಉಳ್ಳ ದೇವ ಜನರೇ, ನಾವು ದೇವರ ಬಲದಲ್ಲಿ ನಡೆಯುವಾಗ, ದೇವರ ಕೃಪೆಯಲ್ಲಿ ನಡೆದು ಹೋಗುವಾಗ, ದೇವರ ಆಶ್ರಯ ದುರ್ಗದಲ್ಲಿ ನಾವು ನಡೆದು ಹೋಗುವಾಗ ನಮಗೆ ಏನಿರುವುದಿಲ್ಲ, ಯಾವ ವಿಧವಾದ ಕೊರತೆಯೂ ನಮ್ಮ ಜೀವಿತಗಳಲ್ಲಿ ಇರುವಂತದಾಗಿಲ್ಲ. ಪ್ರೀತಿ ಉಳ್ಳ ದೇವ ಜನರೇ, ದೇವರು ನಮ್ಮನ್ನ ಬಲಪಡಿಸಿ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀನು ಮುಟ್ಟು ಕರ್ತನೆ. ಅಪ್ಪ, ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ನಿನ್ನ ಬಲದಿಂದಲೂ ನಿನ್ನ ಕೃಪೆಯಿಂದಲೂ ನಿನ್ನ ಆಶ್ರಯ ದುರ್ಗದಿಂದಲೂ ನಡೆಸು. ಸ್ತುತಿ ಪದಗಳನ್ನು ಆಡಿ ಅರಸುವಂತ ಕಾರ್ಯವನ್ನು ನಮ್ಮಲ್ಲಿ ಉಂಟು ಮಾಡು ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.